ಹೂವಿನ ಹಿಪ್ಪರಗಿಯಲ್ಲಿ ಡೀಸೆಲ್ ಪೆಟ್ರೋಲ್ಗಾಗಿ ಹಾಹಾಕಾರ. ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿಯಲ್ಲಿ ಡೀಸೆಲ್ಗಾಗಿ ರೈತರ ಪರದಾಟ. ಬಂಕ್ಗಳ ಮುಂದೆ ಟ್ರ್ಯಾಕ್ಟರ್ಗಳನ್ನು ಸಾಲಾಗಿ ನಿಲ್ಲಿಸಿ ಡೀಸೆಲ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಇಟ್ಟುಕೊಂಡು ಡೀಸೆಲ್ ಪೆಟ್ರೋಲ್ಗಾಗಿ ಕಾದು ಕುಳಿತಿರುವ ರೈತರು ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಸರಿಯಾಗಿ ಪೂರೈಕೆಯಾಗದ ಡೀಸೆಲ್ ಹಾಗೂ ಪೆಟ್ರೋಲ್. ಮುಂಗಾರು ಮಳೆಯಾಗಿರುವ ಕಾರಣ ಕೃಷಿ ಚಟುವಟಿಕೆಗಳಿಗಾಗಿ ಹೆಚ್ಚಿದ ಡೀಸೆಲ್ ಬೇಡಿಕೆ. ಟ್ರ್ಯಾಕ್ಟರ್ಗಳ ಮೂಲಕ ಭೂಮಿಯನ್ನ ಹದ ಮಾಡಿ ಬಿತ್ತನೆಗೆ ಸಜ್ಜುಗೊಳಿಸ್ತಾ ಇರುವ ರೈತರು ಡೀಸೆಲ್ ಸಿಗದ ಕಾರಣ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆ ಆಗಿದೆ. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಪೆಟ್ರೋಲ್ ಡೀಸೆಲ್ ಒಂದು ಕೊರತೆ ಆಗ್ತಾ ಇದೆ, ಸರಬರಾಜು ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮತ್ತು ಹೂವಿನ ಹಿಪ್ಪರಗಿ ಹೋಬಳಿ ವ್ಯಾಪ್ತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೋಸ್ಕರ ದಿನನಿತ್ಯ ಕಳೆದ ಒಂದು ವಾರದಿಂದ ಸಾವಿರಾರು ವಾಹನ ಸವಾರರು, ರೈತರು ಕೂಡ ಅಲ್ಲಿ ಹಗಲು ರಾತ್ರಿ ಪಾಳಿ ಹಚ್ಚಿ ಡೀಸೆಲ್ ಮತ್ತು ಪೆಟ್ರೋಲನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಅದ. ಮತ್ತು ಅದು ರೈತರು ಕೇಳಿದಷ್ಟು ಕೂಡ ಡೀಸೆಲ್ ಸಿಗೋದಾಗಿದೆ. ಹೀಗಾಗಿ ಕೃಷಿ ಚಟುವಟಿಕೆ ನಿಂತು ಹೋಗ್ಯದ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿನ್ನ ದಿವಸ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ರೈತರಿಗೆ ಯಂತ್ರೋಪಕರಣ ಸಹಾಯದಿಂದ ಏನು ಕೃಷಿ ಚಟುವಟಿಕೆ ಮಾಡ್ತಾರೋ ತೊಂದರೆ ಆದಂಗೆ ನಾವು ನಿಭಾಯಿಸ್ತೇವೆ, ಕೊರತೆಯನ್ನು ನೀಗಿಸ್ತೇವೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಮತ್ತು ಮುಖ್ಯವಾಗಿ ರೈತರಿಗೆ ಕೃಷಿ ಚಟುವಟಿಕೆಗೆ ಯಾವುದೇ ರೀತಿ ಡೀಸೆಲ್ ಕೊರತೆ ಆಗದಾಗೆ ನೋಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಕಾರ್ಯಕ್ಕೆ ತೊಂದರೆ ಆಗ್ತದೆ, ಕುಂಠಿತ ಆಗ್ತದೆ. ಆ ಕಾರಣಕ್ಕಾಗಿ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಹಳ್ಳಿಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡಬೇಕು, ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ತಿಳ್ಕೊಂಡು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ನಾನು ಒತ್ತಾಯಪಡಿಸ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ರಾಜ್ಯ ಪ್ರಧಾನ ಇಲ್ಲ ಮ್ಯೂಸಿಕ್ ಈಗ ಡಿಸಿಷನ್ ಎಲ್ಲರ ಮ್ಯಾಗ ತಗೊಳ್ಳೋದು. ಹಂಗೆ ಲೆಕ್ಕ ಹಾಕಿದ್ದು ಭಾಳ ಲೆಕ್ಕ. ಇಲ್ಲ